ನಿಜವಾಗ್ಲೂ ನಾವು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಬೋದಾ? ಎಸ್, ಡಯಾಬಿಟಿಸ್ ಅನ್ನ ನಾವು 100% ಆಗಿ ರಿವರ್ಸ್ ಮಾಡ್ಕೋಬಹುದು. ಆದ್ರೆ ಕೆಲವೊಂದು ನಾವು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಕಾನ್ಸಂಟ್ರೇಟ್ ಕೊಟ್ಟು ಲಿಮಿಟ್ ಅಲ್ಲಿ ಮಾಡಬೇಕು. ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ನಾವು ಫಾಲೋ ಮಾಡೋದ್ರಿಂದ 100% ಆಗಿ ನಾವು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ ರೀ ಎಲ್ರಿಗೂ. ನಾನಿವತ್ತ ಈ ವಿಡಿಯೋದೊಳಗ ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಮಾಡ್ಬೋದು ಅಥವಾ ಇಲ್ಲ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದೊಳಗೆ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಒಂದಷ್ಟು ಡಯಟ್ ಪ್ಲಾನ್ಸ್ ಅನ್ನ ಹೇಳ್ತೀನಿ, ಯಾವ ತರ ನಾವು ಫಾಲೋ ಮಾಡಬೇಕು, ಆಮೇಲೆ ಯಾವ ಫುಡ್ ಅನ್ನ ನಾವು ತಿನ್ಬೇಕು, ಯಾವ ಫುಡ್ ಅನ್ನ ನಾವು ಕಡಿಮೆ ಸೇವನೆ ಮಾಡಬೇಕು, ಇದೆಲ್ಲ ನಾನು ಈ ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇವತ್ತಿನ ಈ ವಿಡಿಯೋದೊಳಗ ಇಂಡಿಯನ್ ಫುಡ್ ಒಳಗೆ ನಾವು ಯಾವ ತರ ಚೇಂಜ್ ಅನ್ನ ಮಾಡ್ಕೋಬೇಕು, ಎಷ್ಟು ಫುಡ್ ಅನ್ನ ಯಾವ ತರ ಲಿಮಿಟ್ ಅಲ್ಲಿ ನಾವು ಊಟವನ್ನ ಸೇವನೆ ಮಾಡಬೇಕು, ಅದೇ ತರ ನಾನು ಯಾವ ಫುಡ್ ಅನ್ನ ತಿಂದ್ರೆ ನಮ್ಮ ಗ್ಲೂಕೋಸ್ ಲೆವೆಲ್ ಬ್ಲಡ್ ಅಲ್ಲಿ ಕಂಟ್ರೋಲ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಕರ್ನಾಟಕದೊಳಗೆ ತಗೋರಿ, ನೀವು ಯಾವುದೇ ಸೈಡ್ ನೀವು ಕರ್ನಾಟಕದಲ್ಲಿ ಹೋದ್ರು ಕಾಮನ್ ಆಗಿ ನಾವು ತಿನ್ನುವಂಥ ಫುಡ್ ಯಾವ್ಯಾವ ಅಂತಂದ್ರೆ ಇಡ್ಲಿ, ದೋಸಾ, ಪೂರಿ, ಬನ್ಸ್, ಆಮೇಲೆ ರೈಸ್, ಪಲಾವು. ಸೊ ಇದನ್ನೇ ನಾವು ಜಾಸ್ತಿ ತಿಂತೀವಿ. ಹಬ್ಬ ಬಂದ್ರೆ ನಾವು ಜಾಸ್ತಿ ಮತ್ತೆ ಚಪಾತಿ ಮತ್ತೆ ರೊಟ್ಟಿಯನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇವೆಲ್ಲ ನೀವು ಲಿಸ್ಟ್ ಅನ್ನ ಮಾಡ್ಕೊಂತ ಹೋದ್ರೆ ನಾವು ಫಸ್ಟಿಗೆ ನೋಡುವಂತ ಅಂಶ ಏನಂತಂದ್ರ ಎಲ್ಲದ್ರಾಗೂ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಐತಿ. ಸೊ ಏನಂತಂದ್ರ ಕಾರ್ಬೋಹೈಡ್ರೇಟ್ಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಟು ಸ್ಪೈಕ್ ದ ಶುಗರ್. ಇದನ್ನ ನಾವು ಪ್ರತಿಯೊಂದು ಭಾಗದಲ್ಲಿರೋರು ಅರ್ಥ ಮಾಡ್ಕೋಬೇಕು. ಇದರಿಂದ ಏನಾಗತೈತಿ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗೋದು, ಅದರಿಂದ ನಮ್ಗೆ ಡಯಾಬಿಟಿಸ್ ಇದ್ದವ್ರಿಗೆ ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗೋದು. ಸೊ ಇದೆಲ್ಲ ಯಾರು ಕಾನ್ಸಂಟ್ರೇಟ್ ಕೊಟ್ಟು ನೋಡಾತಿಲ್ಲ, ಆಮೇಲೆ ಪ್ರತಿದಿನ ಕರೆಕ್ಟ್ ಆಗಿ ಊಟ ಮಾಡತ್ತಿಲ್ಲ. ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಂತ ಹೇಳಲ್ಲ. ಏನೇನ್ ತಿಂತೀರ ಅನ್ನೋದು ಇಂಪಾರ್ಟೆಂಟ್. ನೀವು ಎಷ್ಟು ಲಿಮಿಟ್ ಅಲ್ಲಿ ತಗೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಫಸ್ಟಿಗೆ ನಾ ಏನ್ ಹೇಳ್ತೇನೆ ಅಂತಂದ್ರ, ಕಂಟಿನ್ಯೂಸ್ ಆಗಿ ಏನಾದ್ರೂ ತಿನ್ನೋದನ್ನ ಸ್ಟಾಪ್ ಮಾಡ್ರಿ. ಕಂಟಿನ್ಯೂಸ್ ಆಗಿ ಇಂಟರ್ಮೀಡಿಯಂಟ್ ಆಗಿ ನಾವು ಪದೇ ಪದೇ ತಿನ್ನೋದ್ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಅದನ್ನ ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಒಂದ್ ದಿನಕ್ಕೆ ಇಷ್ಟೇ ಸಾರಿ ಊಟ ಮಾಡ್ಬೇಕು, ಇಷ್ಟೇ ಸಾರಿ ಏನಾದ್ರೂ ಲೈಟ್ ಆಗಿ ಫುಡ್ ತಿನ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾ ಹೇಳ್ದಂಗ ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಮಾಡ್ಬೋದು. ಬಟ್ ಯಾವಾಗ ರಿವರ್ಸ್ ಮಾಡ್ಬೇಕಂದ್ರೆ ನಾವು ಪ್ರತಿದಿನ ಮನೆಯಲ್ಲಿ ಏನ್ ಮಾಡ್ಬೇಕು, ಯಾವ ತರ ಊಟದ ಪದ್ಧತಿಯನ್ನ ನಾವು ಅಳವಡಿಸ್ಕೋಬೇಕು, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವಾಗ ನಮ್ಗೆ ಡಯಾಬಿಟಿಸ್ ಬಂದೈತೆ ಅಂದ ತಕ್ಷಣ ನಾವು ಏನೋ ಒಂದು ದೊಡ್ಡ ರೋಗಕ್ಕೆ ಸಿಕ್ಕಾಕೊಂಡಿದೀವಿ ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಡಯಾಬಿಟಿಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಕ್ಕೂ ಆಗಲ್ಲ. ಸೊ ನಾವು ಯಾವ ತರ ಆಹಾರ ಪದ್ಧತಿಯನ್ನ ಸೇವನೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ತಲೆಯಲ್ಲಿ ಇಟ್ಕೊಂಡು ನಾವು ಕರೆಕ್ಟ್ ಆಗಿ ಊಟವನ್ನ ಸೇವನೆ ಮಾಡಬೇಕು. ಯೂಶುವಲಿ ನಾವು ಕರ್ನಾಟಕ ಪೀಪಲ್ಸ್ ಇದ್ದೇವೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಪೀಪಲ್ ಏನಿದ್ದೇವೆ, ನಾವು ಪ್ರತಿದಿನ ಜಾಸ್ತಿ 1 ಪ್ಲೇಟ್ ಫುಲ್ ರೈಸ್ ಅನ್ನ ತಿಂದು ಅಭ್ಯಾಸ ನಮಗೆ. ಅದೇ ತರ ರೈಸ್ ಅಷ್ಟೇ ಅಲ್ಲದೆ ರೈಸ್ ಜೊತೆ ರೊಟ್ಟಿ, ಆಮೇಲೆ ಏನಾದ್ರು ಚಪಾತಿ, ಸೊ ಇದೆಲ್ಲ ಜಾಸ್ತಿ ತಿಂದು ರೂಢಿ ನಮಗೆ. ಅದನ್ನ ನಾನು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳಲ್ಲ, ಅದರ ಪ್ರಮಾಣವನ್ನ ಕಡಿಮೆ ಮಾಡಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲಿ ಮಿಸ್ಟೇಕ್ ಆಗತ್ತೈತೆ ಅಂತಂದ್ರ, ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ ಮಾಡ್ತಾರೆ, ಟಿಫಿನ್ಗಿಂತ ಮುಂಚೆ 1 ಕಪ್ ಚಾ ಮತ್ತೆ ಏನಾದ್ರು ಸೈಡ್ ಸ್ನಾಕ್ಸ್ ಅನ್ನ ತಗೊಂಡೇ ಬಿಟ್ಟಿರ್ತಾರ. ಆಮೇಲೆ ಮಧ್ಯಾಹ್ನ ಏನ್ ಮಾಡ್ತಾರೆ ಅಂದ್ರೆ ಹೊಟ್ಟೆ ತುಂಬಾ ರೈಸ್, ರೊಟ್ಟಿ, ಚಪಾತಿ ಏನಾದ್ರು ಒಂದು ತಿಂದಿರ್ತಾರ. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ 6:30 ತನ ಏನ್ ಮಾಡ್ತಾರೆ, ಸಾಯಂಕಾಲ ಉಪ್ಪಿಟ್ಟು ತಿಂದೆ, ಈ ಚುರ್ಮುರಿ ತಿಂದೆ, ಮಿರ್ಚಿ ಬಜ್ಜಿ ತಿಂದೆ, ಔಟ್ಸೈಡ್ ಫುಡ್ ತಿಂದೆ. ಸೊ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡತ್ತಾರ. ಆಮೇಲೆ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಇದ್ರ ಜೊತೆ ಏನ್ ಮಾಡ್ತಾರೆ, ರಾತ್ರಿ ಊಟನು ಹೆವಿ ಮಾಡ್ತಾರ. ಸ್ಪೆಷಲ್ ಲೊಕೇಶನ್ ಒಳಗ ಜಾಸ್ತಿ ಊಟ ಮಾಡೋದು. ಸೊ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಆಗತೈತಿ. ಇದರಿಂದ ಏನಾಗತ್ತೈತಿ ಅಂದ್ರೆ ಪ್ರತಿಯೊಂದು ಮನಿ ಒಳಗೂ ಡಯಾಬಿಟಿಸ್ ಪೇಷಂಟ್ ಜಾಸ್ತಿ ಆಗತ್ತಾರ. ಇದಷ್ಟೇ ಪ್ರಾಬ್ಲಮ್ ಅಲ್ಲದೆ ನಮ್ಗೆ ಸೈಡ್ ಟೆನ್ಷನ್ಸ್ ಜಾಸ್ತಿ ಇರ್ತಾವ. ಕರೆಕ್ಟ್ ಆಗಿ ಜಾಬ್ ಇಲ್ಲ, ವರ್ಕ್ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್, ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕಂತಂದ್ರೆ, ಎಷ್ಟು ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಕೊಡ್ತೀವಲ್ಲ ಅಷ್ಟೇ ನಾವು ನಮ್ಮ ಫುಡ್ ಒಳಗೂ ನಾವು ಅಷ್ಟೇ ಕಾನ್ಸಂಟ್ರೇಟ್ ಕೊಟ್ಟು ನಾವು ಊಟ ಯಾವ ತರ ಸೇವನೆ ಮಾಡ್ಬೇಕು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಪ್ರತಿದಿನ ನಾವು ಇಡ್ಲಿ ತಿಂದೆ, ಚಪಾತಿ ತಿಂದೆ, ದೋಸಾ ತಿಂದೆ, ರೊಟ್ಟಿ ತಿಂದೆ, ಪ್ಲೇಟ್ ತುಂಬಾ ನಾನು ಪೂರಿ ತಿಂದೆ, ಬನ್ಸ್ ತಿಂದೆ, ಇದರಿಂದ ನಮ್ಗೆ ಏನು ಯೂಸ್ ಆಗಲ್ಲ. ಅದರಲ್ಲಿ ಬರೀ ಕಾರ್ಬ್ಸ್ ಇದೆ. ನಮ್ಗೆ ಕಾರ್ಬ್ಸ್ ಬಾಡಿಗೆ ಬೇಕು, ಆದ್ರೆ ಒಂದು ತಕ್ಕ ಮಟ್ಟಿಗೆ ಬೇಕು ಅಂತ ಹೇಳ್ಬೋದು. ಇದನ್ನ ನಾವು ಕಂಟ್ರೋಲ್ ಅಲ್ಲಿ ಇಡದೇ ಇದ್ರೆ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡೋಕ್ಕಾಗಲ್ಲ, ಡಯಾಬಿಟಿಸ್ ಇಂದ ನಾವು ಹೊರಗೆ ಬರೋಕ್ಕೂ ಆಗಲ್ಲ. ಅದೇ ತರ ಡಯಾಬಿಟಿಸ್ ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಡಯಾಬಿಟಿಸ್ ಅನ್ನು ನಾವು ರಿವರ್ಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ಫಸ್ಟಿಗೆ ನಾವ್ ಏನ್ ಮಾಡ್ಬೇಕಂದ್ರೆ,
ಹೆಲ್ದಿ ಪ್ಲೇಟ್ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ನೀವು ಒಂದು ಪ್ಲೇಟ್ ಅನ್ನ ರೌಂಡ್ ಇರುತ್ತೆ, ನಿಮ್ದು ಮೀಲ್ಸ್ ಏನ್ ಫುಲ್ ಮೀಲ್ಸ್ ಊಟ ಮಾಡ್ತಿರಲ್ಲ ಅದನ್ನ ನೀವು 2 ಭಾಗ ಮಾಡ್ರಿ. 2 ಭಾಗದೊಳಗೆ ಅರ್ಧ ಭಾಗ ಏನಿರ್ಬೇಕು, ಫುಲ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರ್ಬೇಕು. ತರಕಾರಿಗಳು, ಸೊಪ್ಪುಗಳು, ಈ ಹಸಿರು ಸೊಪ್ಪುಗಳು ಇವು ಎಲ್ಲ ಜಾಸ್ತಿ ಇರ್ಬೇಕು. ಏನ ನಾವು ತಪ್ಪಲ್ ಪಲ್ಯ ತಿನ್ನೋದು, ಆ ಪಲ್ಯ ತಿನ್ನೋದು, ಈ ಪಲ್ಯ ತಿನ್ನೋದು ಹೇಳ್ತಿರಲ್ಲ ಅದನ್ನ ನೀವು ಅರ್ಧ ಪ್ಲೇಟ್ ಅನ್ನ ಜಾಸ್ತಿ ಮಾಡ್ಕೋರಿ. ಪರವಾಗಿಲ್ಲ, ಯಾರು ಏನಾದ್ರು ಅನ್ಕೊಳ್ಳಿ, ನಿಮ್ಮ ಹೆಲ್ತಿಗೆ ನಿಮ್ಗೆ ಏನ್ ಬೇಕು ಅದನ್ನ ನೀವು ಕಾನ್ಸಂಟ್ರೇಟ್ ಕೊಟ್ಟು ಮಾಡಿದ್ರೆ ಪ್ರತಿಯೊಂದು ರೋಗದಿಂದ ನೀವು ಹೊರಗೆ ಬರ್ಬೋದು ಅಂತ ಹೇಳ್ಬೋದು. ಅದೇ ತರ ಇನ್ನು ಅರ್ಧ ಪ್ಲೇಟ್ ಏನಿರುತ್ತಲ್ಲ, ಇನ್ನು ಹಾಫ್ ಪ್ಲೇಟ್ ಏನಿರುತ್ತಲ್ಲ ಅದ್ರೊಳಗೆ 2 ಭಾಗ ಮಾಡ್ರಿ. ಅದ್ರೊಳಗೆ ಇನ್ನೊಂದು ಭಾಗದೊಳಗೆ ಏನ್ ಮಾಡ್ರಿ, ರಿಚ್ ಪ್ರೋಟೀನ್ಸ್ ಯಾವ್ಯಾವ ಇರ್ತಾವಲ್ಲ ಅದನ್ನ ತಗೋರಿ. ರಿಚ್ ಪ್ರೋಟೀನ್ಸ್ ಯಾವ್ಯಾವ ಅಂತಂದ್ರೆ ನಮ್ಮ ಕರ್ನಾಟಕದೊಳಗ ಕಡ್ಲೆಕಾಳು, ಹೆಸರು ಕಾಳು, ಆಮೇಲೆ ರಾಜ್ಮಾ, ಆಮೇಲೆ ರಾಗಿ, ಆಮೇಲೆ ಪನ್ನೀರ್, ಆಮೇಲೆ ಸೋಯಾಬೀನ್, ಇದೇ ತರ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರೋಟೀನ್ಸ್ ಇದ್ದ ಕಾಳುಗಳಿದಾವ. ಸೊ ಅದನ್ನೆಲ್ಲ ನೀವು ಅದ್ರಿಗೆ ಅರ್ಧ ಭಾಗದೊಳಗ ಇನ್ನೊಂದು ಭಾಗ ಮಾಡಿ ಅದನ್ನ ತಗೋರಿ. ಇನ್ನ ಇದು ನಾ ಹೇಳಿದ್ದ ವೆಜಿಟೇರಿಯನ್ಸ್ಗೆ. ಇನ್ನು ನಾನ್ ವೆಜಿಟೇರಿಯನ್ಸ್ ಅದು ಅರ್ಧ ಭಾಗದೊಳಗೆ ಏನ್ 2 ಭಾಗ ಮಾಡಿರ್ತಲ್ಲ ಅದ್ರೊಳಗೆ ನೀವು ಫಿಶ್ ಅನ್ನ ತಗೋಬಹುದು, ಎಗ್ ವೈಟ್ ಅನ್ನ ಅಷ್ಟೇ ತಗೋಬಹುದು, ಎಗ್ ಫುಲ್ ಅಲ್ಲ ಎಗ್ ವೈಟ್ ಅನ್ನ ನೀವು ಅಷ್ಟೇ ತಗೋಬಹುದು, ಆಮೇಲೆ ಚಿಕನ್ ತಗೋಬಹುದು. ಈ 3 ಇಂಪಾರ್ಟೆಂಟ್ ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಹೇಳ್ಬೋದು. ಇನ್ನು ಮೇಲೆ ಅರ್ಧ ಭಾಗ ಉಳಿಯುತ್ತಲ್ಲ ಅದ್ರಲ್ಲಿ ನೀವೇನ್ ಮಾಡ್ರಿ, ಕಾರ್ಬ್ಸ್ ಅನ್ನ ತಗೊಳ್ಳಿ. ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಇದೆಲ್ಲ ಹೈ ಕಾರ್ಬ್ಸ್ ಅಂತ ಇನ್ನು ನೆಕ್ಸ್ಟ್ ಇದ್ರ ಜೊತೆ ನೀವು ಏನ್ ಮಾಡ್ಬೇಕಂತಂದ್ರೆ ಪ್ರತಿದಿನ 1 ಗ್ಲಾಸ್ ಅನ್ನ ಹಾಲು ಕುಡೀರಿ. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ನೀವು ಇಂಪಾರ್ಟೆಂಟ್ ಹಣ್ಣನ್ನ ತಗೋರಿ. ಸೊ ಇದು ಕಂಪ್ಲೀಟ್ ಮೀಲ್ ಬಗ್ಗೆ ಒಂದು ರಫ್ ಐಡಿಯಾ ಅನ್ನ ಹೇಳಿದೆ. ಸೊ ಇದನ್ನ ನೀವು 100% ಆಗಿ ಪ್ರತಿದಿನ ನೀವು ಫಾಲೋ ಮಾಡೋದ್ರಿಂದ ವಿತಿನ್ 3 to 4 ಮಂತ್ಸ್ ಒಳಗೆ ನೀವು ಡಯಾಬಿಟಿಸ್ ಅನ್ನ ಕಂಟ್ರೋಲಿಗೆ ತರಬಹುದು. ಅದ್ರ ಜೊತೆ ನೀವು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಕೆಲವೊಂದು ಬ್ಯಾಡ್ ಥಿಂಗ್ಸ್ ಅದಾವ ನಮ್ ಕಡೆ. ನಮಗೆ ಡಾಕ್ಟರ್ ಹೇಳ್ತಾರ ರೈಸ್ ತಿಂದ್ರೆ ಜಾಸ್ತಿ ಶುಗರ್ ಲೆವೆಲ್ ಸ್ಪೈಕ್ ಆಗ್ತೈತಿ ಅಂತ ಹೇಳ್ತಾರ. ಅದ್ರ ಜಾಗದೊಳಗೆ ನಮ್ ಜನ ಏನ್ ಮಾಡ್ತಾರ ಅಂತಂದ್ರ 2 ರಿಂದ 3 ರೊಟ್ಟಿ ಕಂಟಿನ್ಯೂಸ್ ಆಗಿ ತಿನ್ನೋದು, ಆಮೇಲೆ 3 ರಿಂದ 4 ಚಪಾತಿಯನ್ನ ಕಂಟಿನ್ಯೂಸ್ ಆಗಿ ತಿನ್ನೋದು, ಹೊಟ್ಟಿ ತುಂಬಾ ಚಪಾತಿ ರೊಟ್ಟಿ ಇದೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡಿದಾರ. ಸೊ ಅದು ನಮಗ ಕಂಪ್ಲೀಟ್ ಆಗಿ ರಾಂಗ್ ಅಂತ ಹೇಳ್ಬೋದು. ಫಸ್ಟಿಗೆ ನೀವು ಇದನ್ನ ಅವಾಯ್ಡ್ ಮಾಡ್ರಿ. ರೈಸ್ ಜಾಗದೊಳಗೆ ಚಪಾತಿ ತಿಂದೆ, ರೈಸ್ ಜಾಗದೊಳಗೆ ನಾನು ಜಾಸ್ತಿ ರೊಟ್ಟಿ ತಿಂದೆ, ಇದೆಲ್ಲ ನಮಗ ಮಿತ್ಸ್ ಅಂತ ಹೇಳ್ಬೋದು. ನಿಮಗೆ ಏನ್ ಇಷ್ಟ ಅದನ್ನ ನೀವು ತಿನ್ಬೋದು, ಬಟ್ ಎಲ್ಲವೂ ಒಂದು ಹಂತದೊಳಗಿದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಏನಾದ್ರೂ ಜಾಸ್ತಿ ಶುಗರ್ ಲೆವೆಲ್ ಸ್ಪೈಕ್ ಆಗತ್ತಿತ್ತಂದ್ರೆ ನೀವು ಯಾವ ಊಟವನ್ನ ಕಡಿಮೆ ಮಾಡ್ಬೇಕು ಅನ್ನೋದನ್ನ ನಾನು ಇಷ್ಟೊತ್ತೊಳಗೆ ಹೇಳಿದೆ. ಸೊ ಅದನ್ನ ನೀವು ಕಂಪ್ಲೀಟ್ ಆಗಿ ನೀವು ಕಾನ್ಸಂಟ್ರೇಟ್ ಕೊಟ್ಟು ತಲೆಯನ್ನ ಯೂಸ್ ಮಾಡಿ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪ ನಾಲೆಜ್ ತಗೊಂಡು ಪ್ರತಿದಿನ ತಪ್ಪದೆ ಫಾಲೋ ಮಾಡೋದ್ರಿಂದ 100% ಆಗಿ ನೀವು ಶುಗರ್ ಅನ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದು ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ನಮಗ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಆ ಫ್ರೂಟ್ಸ್ ಒಳಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ಬೇಕು. ನಮಗ ಅನ್ನೆಸೆಸರಿ ಆಗಿ ಆ ಫ್ರೂಟ್ ಇಂದ ನಮ್ ಶುಗರ್ ಲೆವೆಲ್ ಸ್ಪೈಕ್ ಆಗ್ಬಾರ್ದು. ಅದು ಯಾವ್ದಾವ್ದು ಹಣ್ಣು ಅಂತ ಹೇಳ್ತೀನಿ, ನೀವು ಕರೆಕ್ಟ್ ಆಗಿ ಕೇಳಿ. ಸೇಬು ಹಣ್ಣು, ಪೇರು ಹಣ್ಣು, ಆಮೇಲೆ ಕಿತ್ತಳೆ ಹಣ್ಣು, ಪಪಾಯ ಹಣ್ಣು, ದಾಳಿಂಬೆ ಹಣ್ಣು, ಆಮೇಲೆ ಕಲ್ಲಂಗಡಿ. ಇದ್ರ ಜೊತೆ ನೀವು ವೆಜಿಟೇಬಲ್ಸ್ ಅಂತ ತಗೊಂಡ್ರೆ ಕ್ಯಾರೆಟ್ ಜಾಸ್ತಿ ತಿನ್ಬೋದು, ಮೂಲಂಗಿ ಜಾಸ್ತಿ ತಿನ್ಬೋದು, ತಪ್ಪಲ್ ಪಲ್ಯನ ಜಾಸ್ತಿ ತಿನ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್. ಇವಾಗ ನೆಕ್ಸ್ಟ್ ನಾನು ಯಾವ್ದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಅಂತ ಹೇಳ್ತೀನಿ. ಅಂದ್ರೆ ಅನ್ನೆಸೆಸರಿ ಆಗಿ ನಿಮ್ಮ ಬ್ಲಡ್ ಒಳಗೆ ಗ್ಲೂಕೋಸ್ ಲೆವೆಲ್ ಯಾವ್ದ್ರದಿಂದ ಸ್ಪೈಕ್ ಆಕೈತೆ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಬಾಳೆಹಣ್ಣನ್ನ ತಿನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ರಿ. ಅದರಿಂದ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗುತ್ತೆ. ಇನ್ನು 2ನೇದ ಮ್ಯಾಂಗೋ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮ್ಯಾಂಗೋ ಸೀಸನ್ ಬಂತಂದ್ರೆ ವಿಪರೀತ ತಿಂತಾರ. ಡಯಾಬಿಟಿಸ್ ಇಲ್ದೋರ್ ಬಿಡ್ರಿ, ತಿಂದ್ರಿ ನಡೀತೈತಿ. ಆದ್ರೆ ಡಯಾಬಿಟಿಸ್ ಇದ್ದವರು ಕೂಡ ಪ್ರತಿದಿನ 2 ಮಾವಿನ ಹಣ್ಣು ತಿಂದೆ, 3 ಮಾವಿನ ಹಣ್ಣು ತಿಂದೆ ಇದೆಲ್ಲ ಮಾಡ್ತಾರ. ಅದು ಎಷ್ಟು ಡೇಂಜರ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಚಿಕ್ಕು ಹಣ್ಣು ಮತ್ತೆ ಸ್ಟ್ರಾಬೆರಿ ಇವು ನಮಗ ಶುಗರ್ ಲೆವೆಲ್ ಜಾಸ್ತಿ ಮಾಡ್ತಾವ ಅಂತ ಹೇಳ್ಬೋದು. ಆಮೇಲೆ ಎಷ್ಟು ಹಣ್ಣನ್ನ ಸೇವನೆ ಮಾಡ್ಬೇಕಂತಂದ್ರ ನಾನ್ ಡಯಾಬಿಟಿಕ್ ಪರ್ಸನ್ಸ್ ಒಂದಿನಕ್ಕ 2 ರಿಂದ 3 ಇಲ್ಲ 5 ಹಣ್ಣುಗಳವರೆಗೂ ಆರಾಮಾಗಿ ತಗೋಬಹುದು. ಬಟ್ ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ ಅವರು ಪ್ರತಿದಿನ ಯಾವ್ದಾದ್ರು 1 ಹಣ್ಣನ್ನ ತಗೊಂಡ್ರೆ ಸಾಕು, ಕರೆಕ್ಟ್ ಆಗಿ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಇರ್ತೈತಿ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ಹಣ್ಣನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡದೆ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಈ ಹಣ್ಣು ಹೇಗಿದೆ ಅಲ್ಲ, ದೊಡ್ಡ ದೊಡ್ಡ ಪೀಸ್ಗಳನ್ನ ಮಾಡಿ ನೀವು ನಾರ್ಮಲ್ ಆಗಿ ಯಾವ ತರ ನೀವು ಊಟ ಮಾಡ್ತೀರಿ ಅದೇ ತರ ದೊಡ್ಡ ದೊಡ್ಡ ಪೀಸ್ ಆಗಿ ತಿನ್ಬೇಕು. ಅದರಿಂದ ಏನಾಗತ್ತಂದ್ರೆ ಹಣ್ಣು ಒಳಗಿರುವಂತಹ ಫೈಬರ್ ಏನಿರುತ್ತೆ ಅದು ಹಂಗೆ ಇರುತ್ತೆ. ಜ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಫೈಬರ್ ಅನ್ನೋದು ಎಲ್ಲ ಹೋಗುತ್ತೆ, ಜ್ಯೂಸ್ ಲೆವೆಲ್ ಲಿಕ್ವಿಡ್ ಒಳಗೆ ಬರುತ್ತೆ. ಇದು ನಮಗ ಫೈಬರ್ ಅನ್ನ ಕೊಡಲ್ಲ ಅಂತ ಹೇಳ್ಬೋದು.
ಆಮೇಲೆ ಈ ಡಯಾಬಿಟಿಕ್ ಇರೋ ಪೇಷಂಟ್ಸ್ ಏನಿರ್ತಾರಲ್ಲ, ಆಯಿಲ್ ಅನ್ನ ನೀವು ಮಿತವಾಗಿ ಬಳಸ್ಬೇಕು. ಪ್ರತಿದಿನ ನೀವೇ ನಿಮ್ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರು ನಡಿತೈತಿ. ಬಟ್ ನೀವು ಅಡಿಗೆಗೆ ಹಾಕುವಂತ ಎಣ್ಣೆ ಏನಿರ್ತೈತಿ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಆಮೇಲೆ ಈ ಶೇಂಗಾ ಎಣ್ಣೆ ಆಗಿರ್ಬೋದು, ಸೋಯಾಬೀನ್ ಎಣ್ಣೆ ಆಗಿರ್ಬೋದು, ಯಾವುದೇ ಎಣ್ಣೆಯನ್ನ ತಗೋರಿ ನೀವು, ಪ್ರತಿಯೊಂದನ್ನ ನೀವು ಲಿಮಿಟ್ ಒಳಗೆ ಹಾಕೋದ್ರಿಂದ ಅನ್ನೆಸೆಸರಿ ಆಗಿ ನಿಮ್ ಬಾಡಿ ರಿಯಾಕ್ಷನ್ ಕೊಡೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಫ್ಯಾಟ್ ಲೆವೆಲ್ ಕಡಿಮೆ ಆಗುತ್ತೆ, ಆಮೇಲೆ ಕೊಬ್ಬಿನ ಅಂಶನೂ ಕಡಿಮೆ ಆಗುತ್ತೆ ಮೈಯಲ್ಲಿ. ಕೆಲವೊಬ್ರು ಮನೆಯಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ಜ್ಯೂಸ್ ಕುಡಿಯೋಣ, ನಾವು ಎಕ್ಸಾಂಪಲ್ ನಿಂಬೆ ಹಣ್ಣು ಜ್ಯೂಸ್ ಕುಡಿಯೋಣ, ಆಮೇಲೆ ಏನಾದ್ರು ನೀರು ಕುಡಿಯೋಣ, ಜಿಂಜರ್ ಹಾಕೊಂಡು ಕುಡಿಯೋಣ, ಆಮೇಲೆ ಈ ಅರಿಶಿನ ಪುಡಿ ಹಾಕೊಂಡು ನೀರನ್ನ ಕುಡಿಯೋಣ, ಈ ತರ ಕೆಲವೊಂದು ಮಿತ್ಸ್ ಇದಾವ. ಸೊ ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರ ಪ್ರತಿಯೊಂದು ಹಂತದೊಳಗು ನಮಗ ಒಂದು ಲೆವೆಲ್ಗೆ ಮಾತ್ರ ಹೆಲ್ಪ್ ಮಾಡ್ತಾವ. ಬಟ್ ಅದರಿಂದ ನಮಗ 100% ಕಡಿಮೆ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಅನ್ನೆಸೆಸರಿ ಆಗಿ ನೀವು ಗೊತ್ತು ಇಲ್ಲದೆ ಇರೋದನ್ನ ಪ್ರತಿದಿನ ನೀವು ಮನೆ ಒಳಗ ಮಾಡಕ್ ಹೋಗ್ಬಾರ್ದು. ಇನ್ ಕೇಸ್ ಅದರಿಂದ ಮಾಡೋದಿದ್ರು ಅದಕ್ಕೆ ಏನಾದ್ರು ಸೈಂಟಿಫಿಕ್ ಪ್ರೂಫ್ ಇದ್ರೆ ಮಾಡಿ. ಸೊ ನಮಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಯಾಕೆ ಸ್ಪೈಕ್ ಆಗ್ತೈತಿ ಅನ್ನೋದನ್ನ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ 100% ಆಗಿ ಹೇಳ್ತೀನಿ, ನೀವು ಗ್ಲೂಕೋಸ್ ಲೆವೆಲ್ ಅನ್ನ ನಾರ್ಮಲ್ ಆಗಿ ತರಬಹುದು. ಆಮೇಲೆ ಈ ಡಯಟ್ ಜೊತೆಗೆ ನಾವು ಏನ್ ಮಾಡ್ಬೇಕು, ಪ್ರತಿದಿನ 30 ರಿಂದ 40 ನಿಮಿಷದವರೆಗೂ ಸ್ಪೀಡ್ ವಾಕ್ ಮಾಡ್ಬೇಕು. ನಮ್ಮ ಬಾಡಿ ಒಳಗ ಎಷ್ಟು ನಾವು ಬೆವರನ್ನ ಹೋಗಿಸ್ತೀವಿ ಅಷ್ಟು ನಮಗ ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೇದು ಅಂತ ಹೇಳ್ಬೋದು. ಆಮೇಲೆ ಸರಿಯಾಗಿ ಆರಾಮಾಗಿ ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಡಯಾಬಿಟಿಸ್ ರಿವರ್ಸ್ ಮಾಡಕ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ರೆಗ್ಯುಲರ್ ಆಗಿ ನಾವು ಶುಗರ್ ಅನ್ನ ಚೆಕ್ ಮಾಡ್ಕೊಂತ ಇರ್ಬೇಕು. ಒಂದು 15 ದಿನಕ್ಕಾದ್ರೂ ಒಮ್ಮೆ ನಾವು ಚೆಕ್ ಮಾಡೋದ್ರಿಂದ ನಮಗೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಪ್ರತಿ 3 ತಿಂಗಳಿಗೆ ಒಮ್ಮೆ HbA1c ಅನ್ನ ಮಾಡೋದ್ರಿಂದ 3 ತಿಂಗಳ ಎವರೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಹೇಳ್ತೀನಿ ಕೇಳ್ರಿ. ಯಾವ ರೀಸನ್ಗೆ ನಿಮಗೆ ಡಯಾಬಿಟಿಸ್ ಬಂದಿದೆಯಲ್ಲ, ಮಾನಸಿಕ ಒತ್ತಡ ಆಗಿರ್ಬೋದು, ಜಾಸ್ತಿ ಓವರ್ ವೇಟ್ ಇಂದ ಆಗಿರ್ಬೋದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆಗಿರ್ಬೋದು, ಯಾವುದರಿಂದ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ಅದರಿಂದ ನೀವು ಕರೆಕ್ಟ್ ಆಗಿ ತಿದ್ದುಪಡಿಯನ್ನ ಮಾಡ್ಕೊಂಡ್ರೆ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಒಳಗ ಡಯಾಬಿಟಿಸ್ ಐತಿ, ನನಗೆ ಡಯಾಬಿಟಿಸ್ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ. ಕೆಲವೊಬ್ಬರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಂತ ಹೇಳಿ ನಿಮಗೆ ಬಂದೇ ಬರುತ್ತೆ ಅಂತ ಅಲ್ಲ. ಅದರಿಂದ ನೀವು ಏನ್ ಮಾಡ್ಬೇಕು, ಡಯಾಬಿಟಿಸ್ ಬರ್ದೇ ಇರೋ ತರ ಎಕ್ಸರ್ಸೈಸ್ ಮಾಡ್ಬೇಕು, ಚೆನ್ನಾಗಿ ಡಯಟ್ ಅನ್ನ ಫಾಲೋ ಮಾಡ್ಬೇಕು. ನಿಮ್ಮ ದೇಹನ ನೀವು ಎಷ್ಟು ದಂಡಿಸ್ತೀರಾ ಅಷ್ಟೊಂದು ನಿಮಗೆ ಒಳ್ಳೇದನ್ನ ಕೊಡುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಯಾವ ಕಾರಣಕ್ಕೆ ನಿಮಗೆ ಡಯಾಬಿಟಿಸ್ ಬಂದಿದೆ ಅಲ್ಲ, ಓವರ್ ವೇಟ್ ಆಗಿರ್ಬೋದು, PCOS ಆಗಿರ್ಬೋದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆಗಿರ್ಬೋದು, ಮೆಂಟಲಿ ಸ್ಟ್ರೆಸ್ ಇಂದ ಆಗಿರ್ಬೋದು, ವರ್ಕ್ ಪ್ರೆಷರ್ ಇಂದ ಆಗಿರ್ಬೋದು, ಆಮೇಲೆ ಅನ್ಹೆಲ್ದಿ ಡಯಟ್ ಇಂದ ಆಗಿರ್ಬೋದು, ಔಟ್ಸೈಡ್ ಫುಡ್ ಇಂದ ಆಗಿರ್ಬೋದು, ಯಾವುದರಿಂದ ನಿಮಗೆ ಈ ಡಯಾಬಿಟಿಸ್ ಬಂದಿದೆ ಅಲ್ಲ, ಅದನ್ನ ನೀವು ದೂರ ಮಾಡ್ಕೊಂಡ್ರೆ, ಅದನ್ನ ನೀವು ಸರಿಯಾಗಿ ತಿದ್ದುಪಡಿ ಮಾಡ್ಕೊಂಡ್ರೆ ನೀವು ಕರೆಕ್ಟ್ ಆಗಿ ಡಯಾಬಿಟಿಸ್ ಅನ್ನ ಕಂಟ್ರೋಲಿಗೆ ತರ್ಬೋದು. ಅದೇ ತರ ನೀವು ಡಯಾಬಿಟಿಸ್ ಅನ್ನ ಮೇಂಟೈನ್ ಮಾಡ್ಬೋದು, ರಿವರ್ಸ್ ಆಗಿ ಮಾಡ್ಬೋದು ಅಂತ ಹೇಳ್ಬೋದು.